ಸೊ ರೀಸೆಂಟಾಗಿನೇ JEE ಎಕ್ಸಾಮ್ ಆಯಿತು. ಆಮೇಲೆ ನೀವು ಫೇಲ್ ಆಗಿದ್ರೆ, ನೀವು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಡೋಂಟ್ ವರಿ. ಬಿಕಾಸ್ ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್ ದಟ್ ಈಸ್ KCET ಆ್ಯಂಡ್ COMEDK. ನೋಡಿ KCET ಮತ್ತು COMEDK ಟಾಪ್ ಕಾಲೇಜಸ್ ಲೈಕ್ RVC, MS ರಾಮಯ್ಯ, BMS, PES ಮತ್ತು ತುಂಬ ಹಲವಾರು ಕಾಲೇಜಸ್ ಇದೆ. ಇವು ಟಾಪ್ NIT ಮತ್ತು IIITಗೆ ಸೀದಾ ಟಕ್ಕರ್ ಕೊಡುತ್ತೆ. ಸೀದಾ ಕಾಂಪೀಟ್ ಮಾಡುತ್ತೆ ಇವ್ರ ಜೊತೆ ಪ್ಲೇಸ್ಮೆಂಟ್ಗೋಸ್ಕರ. ಸೊ ನೀವು ಜಾಸ್ತಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ಲೈಕ್ JEE ಮುಗ್ದೋಯ್ತು, ಈಗ ನನ್ನ ಪೇಪರ್ ಚೆನ್ನಾಗಿಲ್ಲ ಅಂದರೆ ನಂಗೆ ಚಾನ್ಸ್ ಸಿಗಲ್ಲ NIT ಅಥವಾ IIITಗೆ ಸೇರೋಕ್ಕೆ ಅಂತೆ. ಬಿಕಾಸ್ ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್. ಯಾಕಂದರೆ ನಾನು MS ರಾಮಯ್ಯ ಕಾಲೇಜಲ್ಲಿ ನಾನೇ ಕಲಿತು ನಾನು 31 lakhs per annum ಜಾಬನ್ನು ಕ್ರ್ಯಾಕ್ ಮಾಡಿದ್ದೀನಿ. ಸೊ ನಾನು ಮಾಡ್ಬೋದು ಅಂದರೆ ನೀವು ಕೂಡ ಈಸಿಲಿ ಮಾಡ್ಬೋದು. ಮತ್ತು ನಾನು PCB ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಒಳ್ಳೆ ರ್ಯಾಂಕ್ ತೊಗೊಂಡಿದ್ದೀನಿ, ನನ್ನ ಮಿಸ್ಟೇಕ್ಸನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ದ್ಯಾಟ್ ಆ ಕೆಲವೊಂದು ಅಡ್ವೈಸಸ್ಸಿಂದ ನೀವು ನಿಮ್ಮ ರ್ಯಾಂಕನ್ನು ಮೋರ್ ದೆನ್ 1000 ರ್ಯಾಂಕ್ ಮೇಲೆ ತೊಗೊಂಬರ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್ ಏನಂದರೆ KCET ಅವರು ಹೇಗೆ ಎಕ್ಸಾಮ್ನ ಸೆಟ್ ಮಾಡ್ತಾರೆ ಅಂತ, ಹೇಗೆ ರ್ಯಾಂಕ್ನ ಡಿಸೈಡ್ ಮಾಡ್ತಾರೆ ಅಂತ. 50% ಬೋರ್ಡ್ಸಿಂದ ಬರುತ್ತೆ ಮತ್ತು 50% ನಿಮ್ಮ KCET MCQಸಿಂದ ಬರುತ್ತೆ ಅಲ್ಲ. ಸೊ ನಿಮ್ಮ ಬೋರ್ಡ್ಸ್ ಎಕ್ಸಾಮ್ ಈಗ ಇನ್ನೊಂದು 1 ತಿಂಗಳಲ್ಲಿ ಇರ್ಬೋದು. ಸೊ ಅದಕ್ಕೆ ನೀವು ಬೋರ್ಡ್ಸ್ ಎಕ್ಸಾಮ್ಗೆ ಸ್ವಲ್ಪ ಫೋಕಸ್ ಕೊಡಿ. ಅದರಲ್ಲಿ ಟ್ರೈ ಟು ಗೆಟ್ ಅಟ್ಲೀಸ್ಟ್ 95%, ಇಲ್ಲಾಂದ್ರೆ ಅಟ್ಲೀಸ್ಟ್ 90% ಆದರೂ ತೊಗೊಂಬನ್ನಿ. ಬೋರ್ಡ್ಸ್ ಎಕ್ಸಾಮ್ ತುಂಬ ಈಸಿ ಎಕ್ಸಾಮ್ಸ್ ಇದೆ ಆಯಿತಾ. 12th ಬೋರ್ಡ್ಸ್ ವೆರಿ ಈಸಿಯೆಸ್ಟ್ ಎಕ್ಸಾಮ್. ಹೇಗೆ ನಾನು ನನ್ನ ಟೈಮಲ್ಲಿ ಹೌ ಐ ಕವರ್ಡ್ ಮೋಸ್ಟ್ ಆಫ್ ದ ಸಿಲೆಬಸ್ ಇನ್ ವೆರಿ ಶಾರ್ಟ್ ಟೈಮ್, ಜಸ್ಟ್ ಕಮೆಂಟ್ ಫಾಸ್ಟ್ ಅಂತ ನಾನು ಆ ಥರ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್. ಸೊ ನೀವು ಬೋರ್ಡ್ಸಲ್ಲಿ ಪ್ರಿಪೇರ್ ಆದ್ರೆ ನೆಕ್ಸ್ಟ್ ಇರೋದು KCET, ಅದು 50%. ಸೊ ಅದರಲ್ಲಿ ಹೇಗೆ ಪ್ರಿಪೇರ್ ಆಗುತ್ತಪ್ಪ. ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್ ಇಸ್ ಪ್ರೀವಿಯಸ್ ಇಯರ್ ಚಾಪ್ಟರ್ ವೈಸ್ ಕ್ವಶನ್ಸ್. ಸೊ ನೀವು ಒಂದು ಬುಕ್ ತೊಗೊಳ್ಳಿ, ಚಾಪ್ಟರ್ ವೈಸ್ ಏನೇನು ಕ್ವಶನ್ ಕೇಳಿದ್ದಾರೆ ನೀವೇ ನೋಡಿದ್ಮೇಲೆ ನಿಮಗೆ ಐಡಿಯಾ ಬರುತ್ತೆ ಯಾವ ಕ್ವಶನ್ ಎಷ್ಟು ಸತಿ ರಿಪೀಟ್ ಆಗಿದ್ದಾವೆ ಮತ್ತು ಯಾವ ಚಾಪ್ಟರಿಂದ ಎಷ್ಟು ಕ್ವಶನ್ ಕೇಳಿದ್ದಾರೆ ಅಂತ. ಇದಷ್ಟೆಲ್ಲ ನಾನು 3 ವಿಡಿಯೋಸ್ ಈಗಾಗಲೇ ಮಾಡಿದ್ದೀನಿ, ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ದ ಇಂಪಾರ್ಟೆಂಟ್ ಕ್ವಶನ್ಸ್, ಅದು ಚಾಪ್ಟರ್ ವೈಸ್ ಎಲ್ಲೆಲ್ಲಿ ಎಷ್ಟು ಕೇಳಬಹುದು ಅಂತ. ಸೊ ಆ ವಿಡಿಯೋಸ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋಸ್ ನೀವು ನೋಡಿದ್ರೆ ಈಸಿಲಿ ಆಗಿ 45+ ನೀವು ಸ್ಕೋರ್ ಮಾಡ್ಬೋದು. ಸೊ ನಂಬರ್ 3 ಹೋಗೋಣ, ದಟ್ ಈಸ್ ಮಾಕ್ ಟೆಸ್ಟ್. ನೀವು ಎಷ್ಟು ಸ್ಟ್ರಾಟಜೀಸ್ ಅಥವಾ ಎಷ್ಟು ಟ್ರಿಕ್ಸ್ಗಳನ್ನು ನೀವು ಕಲ್ಕೊಂಡ್ರು ಕೂಡ ನೀವು ಮಾಕ್ ಟೆಸ್ಟ್ ಕೊಡಲೇಬೇಕು. ಯಾಕಂದರೆ ಅದರಿಂದಾನೇ ಅದು ಒಂದು ಎನ್ವಿರಾನ್ಮೆಂಟ್ ಸೆಟ್ ಆಗುತ್ತೆ. ಲೈಕ್ ಎಕ್ಸಾಮಲ್ಲಿ ಹೇಗೆ ನೀವು ಆ ಟೈಮ್ ಪ್ರೆಷರಿಂದ ಹೇಗೆ ನೀವು ಸಾಲ್ವ್ ಮಾಡ್ತೀರಾ. ಸೊ ಅದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಕ್ರಾಕೆಟ್ ಅವರ COMEDK ಮತ್ತು KCET ಮಾಕ್ ಟೆಸ್ಟ್. ಲೈಕ್ ದೀಸ್ ಆರ್ ದ ಮೋಸ್ಟ್ ಅಕ್ಯುರೇಟ್ ಮಾಕ್ ಟೆಸ್ಟ್ ಎವರ್ ಸೀನ್. ಇದಷ್ಟೇ ಅಲ್ಲದೆ ಇವೇನು ಟೆಸ್ಟ್ಗಳಿಗೆ ಇವೇನು ಕ್ವಶನ್ ಸೆಟ್ ಇದೆ ಅಲ್ಲ, ದೀಸ್ ಆರ್ ಸೆಟ್ ಬೈ ದ ಪ್ರೀವಿಯಸ್ ಇಯರ್ KCET ಆ್ಯಂಡ್ COMEDK ಟಾಪರ್ಸ್. ನೀವು ಈಸಿಲಾಗಿ ಟ್ರಸ್ಟ್ ಮಾಡ್ಬೋದು, ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಥರ ಕ್ವಶನ್ ಕೇಳ್ತಾರ ಅಂತ. ಇದಷ್ಟೇ ಅಲ್ಲದೆ ಯು ವಿಲ್ ಗೆಟ್ ಅ ಫ್ರೀ ಮೆಂಟರ್ಶಿಪ್ ಆ್ಯಂಡ್ ಫ್ರೀ ಗೈಡೆನ್ಸ್. ಸೊ ಇದೊಂದು ಗೇಮ್ ಚೇಂಜರ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದಷ್ಟೇ ಅಲ್ಲದೆ ದಿಸ್ ಇಸ್ ವೆರಿ ಅಫೋರ್ಡೆಬಲ್ ಆ್ಯಂಡ್ ವೆರಿ ರಿಲೆವೆಂಟ್. ಸೊ ಈ ಥರ ನೀವು ಇವರ ಮಾಕ್ ಟೆಸ್ಟ್ಗಳನ್ನ ಕೊಟ್ಟರೆ ಲೈಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಆ್ಯಕ್ಚುಲಿ ಸ್ಟ್ಯಾಂಡ್. ನೀವು ಯಾವ ಥರ ನಿಮ್ಮ ಸ್ಪೀಡ್ ಇದೆ, ಯಾವ ಥರ ನಿಮ್ಮ ಅಕ್ಯುರಸಿ ಇದೆ. ಸೊ ಅದಷ್ಟೆಲ್ಲ ಸೊಲ್ಯೂಷನ್ಸ್ಗಳನ್ನ ಕೂಡ ಕೊಟ್ಟಿರ್ತಾರೆ. ನೀವು ಅದನ್ನ ನೋಡ್ಬೋದು ಅವ್ರು ಹೇಗೆ ಅಪ್ರೋಚ್ ತೊಗೊಂಡಿದ್ದಾರೆ ಒಂದು ಕ್ವಶನ್ಗೆ ಅಂತ. ಬ್ರಾಕೆಟಲ್ಲಿ ಇನ್ನೊಂದು ಏನಂಗೆ ಇಷ್ಟ ಆಯ್ತು ಅಂದರೆ ಮಾಕ್ ಟೆಸ್ಟ್ ಅಷ್ಟೇ ಅಲ್ಲದೆ ನಿಮ್ಗೆ ಫ್ರೀ ಗೈಡೆನ್ಸ್ ಕೂಡ ಕೊಡ್ತಾರೆ. ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ. ಲೈಕ್ ಫ್ರೀ ಗೈಡೆನ್ಸ್ ಕೊಟ್ಟರೆ ಅದರಿಂದ ನಿಮ್ಮ ಚಾನ್ಸಸ್ ತುಂಬ ಇನ್ಕ್ರೀಸ್ ಆಗುತ್ತೆ KCET ಮತ್ತು COMEDKನ ಕ್ರ್ಯಾಕ್ ಮಾಡೋದು. ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಗೋ ಆ್ಯಂಡ್ ಚೆಕ್ ದಿಸ್ ಔಟ್. ನಂಬರ್ 4ಗೆ ಬರೋದಾದರೆ ಅನಾಲಿಸಿಸ್. ನೀವು ಜಸ್ಟ್ ಮಾಕ್ ಟೆಸ್ಟ್ ಕೊಟ್ಟು ಬಿಟ್ಬಿಟ್ರೆ ಅದು ಮುಗಿಯಲ್ಲ. ನೀವು ನೋಡಬೇಕು, ಅರ್ಥ ಮಾಡ್ಕೋಬೇಕು ನೀವು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ. ಸೊ ಆ ಮಿಸ್ಟೇಕ್ಸು ನೀವು ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡ್ಬೋದು. ಸೊ ಈ ಥರ ನೀವು ಅನಾಲಿಸಿಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವು ಮಾಕ್ ಟೆಸ್ಟ್ ಕೊಟ್ಟರೆ ಯು ವಿಲ್ ಈಸಿಲಿ ಗೆಟ್ ಮೋರ್ ಮಾರ್ಕ್ಸ್. ಸೊ ಈ ಥರ ಅನಾಲಿಸಿಸ್ ತುಂಬ ಜನ ಮಾಡಲ್ಲ. ಬಿಕಾಸ್ ಇಟ್ಸ್ ವೆರಿ ಯು ಫೀಲ್ ವೆರಿ ರೆಸಿಸ್ಟೆನ್ಸ್, ಲೈಕ್ ಯಾಕಪ್ಪ ಮಾಡೋದು, ಈಗಾಗಲೇ ಸಾಲ್ವ್ ಮಾಡಿದ್ದೀನಿ ಮತ್ತೆ ಯಾಕೆ ಮಾಡೋದು ಅಂತ. ಬಟ್ ದೇರ್ ವಾಟ್ ಯು ಶುಡ್ ಆ್ಯಕ್ಚುಲಿ ಡೂ. ಆಮೇಲೆ ಇದಲ್ಲದೆ ನಂಬರ್ 5 ಬರೋಣ ಪ್ರಾಕ್ಟೀಸ್. ಲೈಕ್ ನೀವು ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಇಲ್ಲ ಅಂದರೆ ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್. ಇಮ್ಯಾಜಿನ್ ನೀವು ಇವತ್ತು ಒಂದು ಕ್ವಶನ್ ಸಾಲ್ವ್ ಮಾಡಿದ್ರ, ಫಿಸಿಕ್ಸ್ ಫಾರ್ ಎಕ್ಸಾಂಪಲ್ ಯಾವುದೋ ಏನೋ ಕ್ವಶನ್ ಸಾಲ್ವ್ ಮಾಡಿದ್ರಿ, ಆಮೇಲೆ ಯು ಆಲ್ಸೋ ಗಾಟ್ ಟು ನೋ ಹೌ ಟು ಅಪ್ರೋಚ್ ದ ಕ್ವಶನ್. ಅದಾದಮೇಲೆ ಅದೇ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ, ಬಿಟ್ಬಿಟ್ರಿ. ನಾನು ಮುಂದೆ ನೆಕ್ಸ್ಟ್ ವೀಕ್ ನಾನು ನಿಮ್ಗೆ ಅದೇ ಸೇಮ್ ಕ್ವಶನ್ ಕೇಳಿದ್ರೆ ನೀವೇ ಮರ್ತು ಬಿಡ್ತೀರ ನಾನು ಹೇಗೆ ಸಾಲ್ವ್ ಮಾಡಿದ್ದು ಅಂತ. ಸೊ ಇಂಥ ಚಾನ್ಸ್ ತುಂಬ ಆಗುತ್ತೆ. ಸೊ ಅದಕ್ಕೆ ನೀವು ಒಂದೇನು ಕ್ವಶನ್ಸ್ ಏನಾದರೂ ನೀವು ಸಾಲ್ವ್ ಮಾಡಿದ್ರೆ ಅದನ್ನು ನೀವು ರೈಟ್ ಇಟ್ ಇನ್ ಯುವರ್ ಬುಕ್. ಅದಷ್ಟೇ ಅಲ್ಲದೆ ಮಲಗಿಂತ ಮುಂಚೆ ಒಂದ್ಸತ ನೋಡ್ಕೊಳ್ಳಿ ಹೇಗೆ ಅಪ್ರೋಚ್ ಆಗಿತ್ತು ಅಂತ. ಇದೇ ಥರ ಮಾಡ್ತಾ ಬಂದರೆ ಲೈಕ್ ಯು ವಿಲ್ ಈಸಿಲಿ ರಿಮೆಂಬರ್ ಯಾವ ಥರ ನೀವು ಕ್ವಶನ್ ಸಾಲ್ವ್ ಮಾಡಿದ್ರಿ ಅಂತ. ಸೊ ನೀವು JEE ಅಂತೂ ಬರ್ದೇ ಇರ್ತೀರ. ಸೊ ಇದ್ರ ಮುಂದೆ KCET ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಸೊ ಜಾಸ್ತಿ ಏನು ಟೆನ್ಷನ್ ತೊಗೋಬೇಡಿ JEE ಚೆನ್ನಾಗಿಲ್ಲ ಅಂತ. ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್. KCETನ ಕ್ರ್ಯಾಕ್ ಮಾಡಿ, ಗೋ ಇಂಟು ದ ಟಾಪ್ ಕಾಲೇಜಸ್ ಆ್ಯಂಡ್ ಯು ವಿಲ್ ಈಸಿಲಿ ಗೆಟ್ ಹೈ ಪೇಯಿಂಗ್ ಜಾಬ್ಸ್ ಜಸ್ಟ್ ಲೈಕ್ ಮೀ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಇದಷ್ಟೇ ಅಲ್ಲದೆ ಕ್ರಾಕೆಟ್ ಅವರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಗೋ ಆ್ಯಂಡ್ ಚೆಕ್ ದಿಸ್ ಔಟ್ ಆ್ಯಂಡ್ ಗಿವ್ ದರ್ ಮಾಕ್ ಟೆಸ್ಟ್. ಸೊ ಆಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಕೀಪ್ ಲರ್ನಿಂಗ್, ಕೀಪ್ ಹಸ್ಲಿಂಗ್, ಗೋ ಆ್ಯಂಡ್ ಕ್ರಾಕ್ ಇಟ್. ಬಾಯ್.